ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಬೈಲಹೊಂಗಲ ತಾಲೂಕಿನ ಹಣಮರಹಟ್ಟಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿಗೆ ನವರಾತ್ರಿಯ ಪ್ರಯುಕ್ತ ಬನ್ನಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿದ ನಂತರ ಶ್ರೀ ಲಕ್ಷ್ಮೀದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಮುತ್ತೈದೆ ಹೆಣ್ಣು ಮಕ್ಕಳಿಂದ ಸಮರ್ಪಿಸಲಾಯಿತು. ಸುತ್ತಮುತ್ತಲಿನ ಗ್ರಾಮಗಳಿಂದ ಹಣಮರಹಟ್ಟಿ ಗ್ರಾಮ ದೇವಿಗುಡಿಯಲ್ಲಿ ರಾತ್ರಿವಿಡೀ ಡೊಳ್ಳಿನ ವಾಲಗ ಅದ್ದೂರಿಯಾಗಿ ಜರುಗಿತು. ಅಮ್ಮನವರಿಗೆ ಬೆಳಗಿನ ಜಾವ ಭಕ್ತಿ ಭಾವದಿಂದ ಪೂಜಾ ಕಾರ್ಯಕ್ರಮ ನೆರವೇರಿತು. ಮುತ್ತೈದೆ ಹೆಣ್ಣು ಮಕ್ಕಳು ನವರಾತ್ರಿ ಪ್ರಯುಕ್ತ 9 ದಿನಗಳ ಕಾಲ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಸಪ್ಪ ನಾಯ್ಕರ ಮಾತನಾಡಿ, ಶ್ರೀ ಲಕ್ಷ್ಮೀದೇವಿ ಪವಾಡ ಶಕ್ತಿ ದೇವತೆ. ಇಲ್ಲಿ ಹಲವಾರು ಭಕ್ತರು ಬೇಡಿದ್ದು ನೀಡುವ ತಾಯಿ ಎಂದು ಹೇಳಬಹುದು. ಹಲವಾರು ಭಕ್ತರು ಗ್ರಾಮಕ್ಕೆ ಬಂದು ಪೂಜೆ ಸಲ್ಲಿಸುವುದು ಸಹಜ. ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾದ ಬಸಪ್ಪ ನಾಯ್ಕರ್, ಈರಪ್ಪ ನಾಯ್ಕರ್, ಭೀಮಪ್ಪ ನಾಯ್ಕರ್, ಲಕ್ಕಪ್ಪ ಪವಾಡಿ, ಫಕೀರಪ್ಪ ಪವಾಡಿ, ಮಲ್ಲೇಶ್ ನಾಯ್ಕರ್, ನಾಗಪ್ಪ ನಾಯ್ಕರ್, ಬಸಂತಪ್ಪ ಸತ್ಯನಾಯ್ಕರ್, ನಾಗಪ್ಪ ಸತ್ಯನಾಯ್ಕರ್, ಲಕ್ಕಪ್ಪ ನಾಯ್ಕರ್, ಶಿವಪ್ಪ ನಾಯ್ಕರ್, ಗ್ರಾಮದ ಇನ್ನೂ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಬನ್ನಿ ಗಿಡಕ್ಕೆ ನಾವು ಪೂಜೆಯನ್ನು ಮಾಡುತ್ತೇವೆ. ಈ ಬನ್ನಿ ಗಿಡದಿಂದ ನಮಗೆ ಒಳ್ಳೆಯದಾಗುತ್ತದೆ. ಹಿಂದಿನ ಕಾಲ ಮಹಾಭಾರತ, ರಾಮಾಯಣ ಮತ್ತು ಮಹಾಭಾರತದ ಕಾಲದಲ್ಲಿ ರಾಮನು ತನ್ನ ಆಯುಧಗಳನ್ನು ಬನ್ನಿ ಮರದಲ್ಲಿ ಮುಚ್ಚಿಟ್ಟು ಹೋಗಿರುತ್ತಾರೆ. ಆಗ ಬನ್ನಿ ದಸರಾ ದಿನ ವಿಜಯದಶಮಿ ದಿನದಂದು ಅವು ಆ ಆಯುಧಗಳನ್ನು ತೆಗೆದುಕೊಂಡು ಮರಳಿ ತನ್ನ ಅರಮನೆಗೆ ನೋಡುತ್ತಾನೆ. ಈ ವಿಶೇಷದಿಂದ ಎಲ್ಲರೂ ಪೂಜೆಯನ್ನು ಮಾಡುತ್ತಾರೆ.